ಮೈಲಾರಣ್ಣ, ಮಳೆ ಇರ್ಲಿ, ಗಾಳಿ ಇರ್ಲಿ, ಬಿಸಿಲಿರ್ಲಿ, ಧೂಪ ಹಾಕೋ ಹೊತ್ತಿಗೆ ಸರಿಯಾಗಿ ಬಂದ್ಬಿಡ್ತೀಯಲ್ಲ. ನಾನೆಲ್ಲಪ್ಪ ಬರ್ತೀನಿ, ಎಲ್ಲ ಅವನು ಕರ್ಸ್ಕೋತಾನ ಅಷ್ಟೇ. ಏನೇ ಆದ್ರೂ ಆ ಶಿವ ನಿನಗ್ ತುಂಬಾ ಅನ್ಯಾಯ ಮಾಡ್ಬಿಟ್ಟ. ಯಾಕೆ ಮಿಸ್ಟರ್ ಹಾಗಾಡ್ತೀರಾ? ಇನ್ನೇನು, ದೇವ್ರ ಮೇಲೆ ನೀನು ಎಷ್ಟೊಂದು ನಂಬಿಕೆ ಇಟ್ಕೊಂಡಿದೀಯ. ನಮ್ಮೂರು ನಮ್ಮ ಜನ ಅಂತ ಒದ್ದಾಡ್ತೀಯ. ಆದ್ರೆ ಆ ದೇವರು ನಿನ್ನೊಂದ್ ಕಾಲೇ ಕಿತ್ಕೊಂಡ್ಬಿಟ್ನಲ್ಲಪ್ಪ. ಕಿತ್ಕೊಳ್ಳಿ ಬಿಡಿ ಮೇಸ್ಟ್ರೆ, ಇನ್ನೊಂದ್ ಕಾಲನ್ನ ಉಳಿಸಿದಾನಲ್ಲ, ನಡೆಯೋದಕ್ಕೆ ಶಕ್ತಿ ಕೊಟ್ಟಿದಾನಲ್ಲ, ಅಷ್ಟ್ ಸಾಕು ನನಗೆ. ನಿಂದು ದೊಡ್ಡ ಗುಣ ಮೈಲಾರಣ್ಣ. ಈ ಊರಿಗೆ ನೀನೊಂಥರ ಪ್ರಾಣ ಪ್ರಾಣ ಇದ್ದ ಹಾಗೆ. ಛೇ, ದೊಡ್ಡ ಮಾತು ಮೇಸ್ಟ್ರೆ. ದೊಡ್ಡ ಮಾತಲ್ಲ, ನಿಂದು ದೊಡ್ಡ ಮನಸ್ಸು. ಆದ್ರೆ ಅವರು ಇದ್ದಾರೆ ಮೇಸ್ಟ್ರೆ. ಯಾವತ್ತೂ ಯಾರನ್ನೂ ಟೀಕಿಸ್ಬಾರ್ದು. ಸಮಯ ಬಂದ್ರೆ ಆ ದೇವ್ರೆ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡ್ತಾನೆ. ಅಯ್ಯೋ, ನಮ್ಮೂರ್ ಪುಣ್ಯಾತನ ಬುದ್ಧಿ ಬರೋದು, ಅರ್ಧದಲ್ಲೇ ನಿಂತಿರೋ ನಮ್ಮ ಸೇತುವೆ ಮುಗಿಯೋದು, ಆ ಗೋಮಟೇಶ್ವರನ ಚಡ್ಡಿ ಹೊಲ್ಸೋದು ಎಲ್ಲ ಒಂದೇ ಶಿವ. ಯಾವತ್ತೂ ನಾವು ನಿರಾಶಾವಾದಿಗಳಾಗಿರ್ಬಾರ್ದು, ಆಶಾವಾದಿಗಳಾಗಿರ್ಬೇಕು. ಹೊಡ್ಕೊಂಡ್ರು. ಯಾರೇನು ಬೇಕಾದ್ರೂ ಹೇಳ್ಕೊಳ್ಳಿ, ನಾನಂತೂ ಇನ್ನೂ ಆಸೆ ಇಟ್ಕೊಂಡಿದ್ದೆ. ಸಾಯೋಕ್ಕೂ ಮೊದಲು ಆ ಸಂತೋಷದ ದಿನನ ನೋಡೇ ನೋಡ್ತೀನಿ. ಹೆಣ ತಿಳ್ಕೊಂಬತ್ತೈತೆ ನೋಡ್ರಿ, ಒಂದ್ ಹೆಣ ತಿಳ್ಕೊಂಬತ್ತೈತೆ ನೋಡು. ದೇವಿ ದೊಡ್ಡ ಮಗಳಲ್ವಾ, ಏನೋ ಬಂತು ಹೊತ್ತು. ಬರೋ ತಿಂಗಳು ಮದುವೆ ಇತ್ತು, ಇದ್ದೊಬ್ಬ ದೊಡ್ಡ. ನಡೀರಿ ಮೈಲಾರಣ್ಣನ್ ಹೇಳೋಣ. ನಡೀರಿ. ಮೈಲಾರಣ್ಣ, ಯಾಕ್ರೋ, ಏನಾಯ್ತು? ಆ ದೊಡ್ಡನ ಮಗಳು ಒಳಗೆ ಬಿದ್ದು ಸತ್ತೋಗ್ಬಿಟ್ಲು ಕಣ. ಅಯ್ಯೋ ಶಿವನೇ, ಏನಾಯ್ತು ಅವಳಿಗೆ? ಸಂಕ್ರಾಂತಿ ಕಳೆದ ಮದುವೆ ಇತ್ತಲ್ವಾ? ಆ ಸೀನಾಪುರ್ ಮಗ ಸುಬ್ಬ ಕೈ ಹಾಕಿದ್ನಲ್ಲ, ಮದುವೆಗೆ ಮುಂಚೆ ಮಸಾಣೆ ಕೊಂಟೋದ್ಲು. ಅವನ್ ಕೈ ಹಾಕಿದ್ಮೇಲೆ ಇನ್ನೇನಾಯ್ತದಣ್ಣ? ಈಗ ದೊಡ್ಡ ಎಲ್ಲಿದ್ದಾನೆ? ಎಲ್ಲಿ ಕುಡಿದು ಬಿದ್ದವನ? ಮೊದಲು ದೊಡ್ಡನ ಹುಡುಕ್ ಹೋಗಿ ಎಲ್ಲ ವಿಷಯ ಅವನಿಗೆ ತಿಳಿಸಿ ಹೋಗಿ ಬರ್ತೀನಿ. ಏನ್ ವಿಚಿತ್ರನಪ್ಪ ಇದು. ಕೆಂಪಿ ಮಗಳು ಲಗ್ನಕ್ ಮುಂಚೆ ಬಸರಾಗಿ ಉಸಿರು ಕಳ್ಕೊಂಡು, ಯುಗಾದಿಗೆ ಮುಂಚೆ ಉಸ್ಮಾನ್ ಮಗಳು ಸತ್ಲು. ಏನು ಮಾಡೋಕ್ಕಾಗಲ್ಲ, ಊರಂತೂ ಕೆಟ್ಟು ಕೆರ ಹಿಡಿದೋಗಿದೆ ಅಂತೀನಿ. ಕತ್ ಕೊಡೋರು ಇರೋವರೆಗೂ ಕಟಕ್ರು ಇದ್ದೇ ಇರ್ತಾರೆ, ಕೆಡೋರು ಇರೋವರೆಗೂ ಕೆಡ್ಸೋರು ಇದ್ದೇ ಇರ್ತಾರೆ ಮೇಸ್ಟ್ರೆ. ಗಂಟೆ ಹೊಡೆದಂಗೆ ಹೇಳ್ದೆ ಕಣ, ಈ ಕೆಲ್ಸ ಸುಬ್ಬಂದೇ ಇರ್ಬೇಕು. ಆಹಾ, ಎಲ್ಲ ಬಾಯಲ್ಲಿ ಹೇಳೋರೆ. ಈ ಹಲ್ಕ ಕೆಲಸ ಮಾಡೋರು ಆ ಸೀನಪ್ಪ ಅವನ್ ಮಗ ಸುಬ್ಬನೆ. ಧೈರ್ಯ ಆದ್ರೆ ಮಕ್ಕುಗಿರೆ. ಹಾ, ಕರೆಕ್ಟು ಕರೆಕ್ಟ್. ಈ ಕೆಲಸ ಎಲ್ಲ ಸುಬ್ಬಂದೇನಯ್ಯ. ಹುಡುಗ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ. ಊರಲ್ಲಿ ಏನೇ ನಡೆದ್ರು ಅದು ನನ್ನ ಮಗನ್ ತಲೆ ಕಟ್ತೀರೇನೋ? ನನ್ನ ಮಗನೇ, ಯಾವಳೋ ಯಾವನ್ಗೋ ಬಸರಾದ್ರೆ ಅದು ನನ್ನ ಮಗನ್ ತಲೆ ಕಟ್ತೀರೇನೋ? ನನ್ನ ಮಗನೇ, ಯಾವನಾದ್ರೂ ನನ್ನ ಮಗನ ಮೇಲೆ ಅಪವಾದ ಹೊರಿಸ್ಬೇಕು, ಒಬ್ಬೊಬ್ಬನ ಸಿಗದ್ ಹಾಕ್ಬಿಡ್ತೀನಿ. ನನ್ನ ಮಕ್ಕಳ. ಹೌದ್ ಬುದ್ಧಿ, ದೇವಿನಿ ನಾ ಮದುವೆ ಆಗ್ತೀನಿ ಅಂತ ನಿಮ್ ಮಗ ಮಾತ್ ಕೊಟ್ಟಿದ್ದ. ಕುಡುಕ್ ಬಡ್ಡಿ ಮಗನೇ, ಇವ್ರ ಮಾತ್ ಕೇಳ್ಕೊಂಡು ನನ್ನ ಮಗನ ಮೇಲೆ ಅಪವಾದ ಹೊರಸ್ದು ಊರ ಬಾಳ್ವೆ ಮಾಡಬಾರ್ದು, ಗೊತ್ತಾ? ಅಯ್ಯೋ, ನಿಮ್ ದಮ್ಮಯ್ಯ ಈ ಬಡವ ನೊಟ್ಟೆ ಮೇಲೆ ಹೊಡಿಬೇಡ ಬುದ್ಧಿ. ಅಷ್ಟೇ ಅಲ್ಲ, ದಿನ ನಡು ರಾತ್ರಿ ಹೊಳೆ ದಾಟ್ಕೊಂಡು ಶಿವನಳಿಗೆ ಕುಡ್ದು ಬರ್ತೀಯಲ್ಲ, ಆ ವಿಷಯ ನಮ್ ಭಾವನೆ ಹೇಳ್ಬಿಡ್ತೀನಿ. ಬೇಡ ಬುದ್ಧಿ, ನಿಮ್ ದಮ್ಮಯ್ಯ ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಬುದ್ಧಿ. ತಗೋ, ಮಜಾ ಮಾಡು. ದಿನ ಕಳ್ಬಟ್ಟಿ ಕುಡ್ದು ಯಾಕೆ ಸಾಯ್ತ್ಯಾ? ಮನೆಗ್ ಬಾ, ಫಾರಿನ್ ಇಸ್ಕಿ ಕೊಡ್ತೀನಿ. ಮೊದ್ಲು ಹೆಣ ಎತ್ಕೊಂಡು ಜಾಗ ಖಾಲಿ ಮಾಡು. ದೊಡ್ಡಯ್ಯ, ಇದೇನ್ ಮಾಡ್ತಿದ್ಯಾ? ಈ ಪಾಪಿಗಳು ನಿನ್ ಮಗಳ ಕೊಂದ್ ಹಾಕಿದ್ದಾರೆ. ಇವ್ರ ಎಂಜಲ್ ಕಾಸನ್ನ ಮುಟ್ಬೇಡ, ಬಿಸಾಕ ಅವ್ರ ಮುಖದ ಮ್ಯಾಕೆ. ದುಡ್ಡು ಲಕ್ಷ್ಮೀ ಕಾಣಪ್ಪ, ಇದನ್ನ ಬಿಸಾಕ್ಬಾರ್ದು. ಈ ಜನಕ್ಕೆ ಬುದ್ಧಿ ಬರೋಲ್ಲ, ನಮ್ಮೂರು ಉದ್ಧಾರ ಆಗೋಲ್ಲ. ಈ ನಾಯಿ ನರಿಗಳ ಆಟ ನಿಲ್ಲೋಲ್ಲ. ಇವ್ರ ಕರ್ಮ, ನಾವೇನ್ ಮಾಡೋಣ? ನಡೀರಿ ನಡೀರಿ ನಡೀರಿ.
ಕೆಂಚ ಇವನ್ ಯಾಕೆ ಬಂದೋ ಕೇಳೋ. ಅಂತಸ್ತಿನಿಂದ ಬಿಗುಮಾನದಿಂದ ಮಾನವೀಯತೆಯನ್ನ ಉಳಿಸೋಕೆ ಬೆಳೆಸೋಕೆ ಸಾಧ್ಯ ಇಲ್ಲ. ಬರಬೇಕಾದ ಪರಿಸ್ಥಿತಿ ಬಂತು, ಅದಕ್ಕೆ ಬಂದಿದ್ದೀನಿ. ಅದೇನ್ ಬೊಗಳು? ಯಾಕೋ ಧರ್ಮ, ಯಾಕೋ ನೀನ್ ಹೀಗಾಗ್ಬಿಟ್ಟಿದ್ಯಾ? ನೀ ಚಿಕ್ಕವನಾಗಿದ್ದಾಗ ಎಲ್ರನ್ನು ಎಷ್ಟು ಪ್ರೀತಿಸ್ತಾ ಇದ್ದೆ, ಆದ್ರೆ ಈಗ ಯಾಕಿಷ್ಟು ಕಟಕನಾಗ್ಬಿಟ್ಟಿದ್ಯಾ? ನ್ಯಾಯ, ನೀತಿ, ಧರ್ಮ ಅದನ್ನೆಲ್ಲ ಬಿಟ್ಟು ನೀನು ಒಂದು ಹೆಜ್ಜೆ ಮುಂದಿಡ್ತಾ ಇರಲಿಲ್ಲ. ಯಾಕೋ ಧರ್ಮ, ನಿನ್ನ ಶ್ರೀಮಂತಿಕೆಗೆ ದುಡಿಯೋ ಜನಕ್ಕೆ ಕೂಲಿ ಕೊಟ್ಬಿಟ್ರೆ ಮುಗಿದೋಯ್ತಾ? ಅಷ್ಟೇನಾ? ಅವರ ಪ್ರೀತಿ, ವಿಶ್ವಾಸ, ನೋವು, ನಲಿವು ಎಲ್ಲ ನಿನಗ್ ಸೇರಿದ್ದು. ಆದ್ರೆ ನೀನೇನಪ್ಪಾ ಅಂದ್ರೆ ನಿನ್ನ ಆಸ್ತಿನ, ನಿನ್ನ ಶ್ರೀಮಂತಿಕೆನ ನೀನು ಒಬ್ನೇ ಪ್ರೀತಿಸ್ಕೊಳ್ತಾ ಇದ್ಯಾ. ಬೇರೆಯವ್ರನ್ನು ಪ್ರೀತಿಸೋದ್ ಕಲಿಯೋ ಧರ್ಮ. ಪ್ರೀತಿ ವಿಶ್ವಾಸದಿಂದ ಇಡೀ ಜಗತ್ತನ್ನೇ ಗೆದ್ದಿರೋ ಮಹಾನುಭಾವರಿದ್ದಾರೆ. ತಿಳ್ಕೋ, ದುಡ್ಡಿನ ದರ್ಪದಿಂದ ಒಂದು ಹುಲ್ಲು ಕಡ್ಡಿನೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಮೈಲಾರಿ, ಸುಮ್ನೆ ಏನೇನೋ ಮಾತಾಡಿ ಅರ್ಥ ಇಲ್ಲದೆ ಯಾಕೆ ಗಂಟ್ಲು ನೋಯಿಸ್ಕೋತಾ ಇದ್ಯಾ? ನಿನ್ ಪ್ರೀತಿ, ಪ್ರೇಮ, ವಿಶ್ವಾಸಗಳಿಂದ ಹೊಟ್ಟೆ ತುಂಬಲ್ಲ. ಹೊಟ್ಟೆ ತುಂಬಬೇಕು ಅಂದ್ರೆ ಹಣ ಇರ್ಬೇಕು. ಹಣ ಒಂದಿದ್ರೆ ಜನ ಬೆಲ್ಲಕ್ ನೊಣ ಮುತ್ಕೊಂಡಂಗ್ ಮುತ್ಕೋತಾರೆ, ಗೊತ್ತಾ? ಹೊಲಸ್ಗೂ ನೊಣ ಮುತ್ಕೊಳ್ತಾರೆ, ಅದು ಗೊತ್ತಾ? ಮುಚ್ಚೋ ಬಾಯಿ. ನಿನ್ನಿಂದ ಬುದ್ಧಿ ಹೇಳಿಸ್ಕೊಳ್ಳೋಟ್ ಮುಟ್ಟಾಳಲ್ಲ ನಾನು. ಚಪ್ಲಿನ ಎಲ್ಲಿ ಬಿಡ್ಬೇಕೋ ಅಲ್ಲಿ ಬಿಟ್ರೇನೆ ಮರ್ಯಾದೆ. ಬರೋದು ಮುಟ್ಟಾಳ್ತನ. ಅವ್ರಿಗೆ ಕಷ್ಟ ಇದೆ ಅಂತ ಅವ್ರನ್ನೇನ್ ತಲೆ ಮೇಲೆ ಇಟ್ಕೊಂಡು ಓಡಾಡ್ಲಾ? ಧರ್ಮ, ನಿನಗೆ ದುಡ್ಡಿನ ಮದ ನೆತ್ತಿಗೇರಿದೆ, ಮನುಷ್ಯತ್ವ ಮರ್ತೋಗಿದೆ. ಕರುಣೆನೇ ಇಲ್ದಿರೋ ಈ ಕಲ್ಲಿನ ಕೋಟೆಯಲ್ಲಿ ನಿನ್ನ ಸಮಾಧಿನ ನೀನೇ ಕಟ್ಕೊಳ್ತಾ ಇದೀಯ. ಇದಕ್ಕೆಲ್ಲ ಯಾರ ಕಾರಣ ಗೊತ್ತಾ? ನಿನ್ನ ಭಾವಮೈದ. ಅವನು ಮಾಡ್ತಾ ಇರೋ ಅತ್ಯಾಚಾರ, ಅನಾಚಾರಕ್ಕೆ ಹರಿಯೋ ನೀರಲ್ಲಿ ಹೆಣ ತೇಲಾಡ್ತಾ ಇದೆ. ನೀನ್ ಹೀಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ರಕ್ತ ಹರಿಯೋಕ್ಕೆ ಬಹಳ ದಿನ ಉಳಿದಿಲ್ಲ ಧರ್ಮ. ನೀನು ತೋರಿಸೋ ಚಿಲ್ಲರೆ ನೋಟಿನ ಬಿಸಿ ಗಾಳಿಗೆ ಜನ ನೊಂದು ಬೆಂದು ಸಾಯ್ತಾ ಇದ್ದಾರೆ, ಸುಟ್ಟು ಕರಕಲಾಗ್ತಾ ಇದ್ದಾರೆ. ಲೇ ಧರ್ಮ, ನನ್ನ ಮಾತು ನಂಬೋ, ನಾನು ಹೇಳೋದನ್ನ ಕೇಳೋ. ಸ್ವಲ್ಪ ಹೊರಗಡೆ ಬಂದು ನೋಡು. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ದೆ ನಿನ್ನ ಭಾವಮೈದನಿಗೆ ಅಧಿಕಾರ, ಸ್ವಾತಂತ್ರ್ಯ ಕೊಟ್ಟು ನೀನು ಸುಮ್ಮನೆ ಕೂತಿದ್ರೆ ಈ ಬಡ ಜನರ ಬಿಸಿ ಉಸಿರಿನ ಶಾಪ ನಿನಗೆ ತಟ್ಟದೆ ಬಿಡೋದಿಲ್ಲ. ಮೈಲಾರಿ, ನೀ ನನ್ ಸ್ನೇಹಿತ ಅನ್ನೋ ಕಾರಣಕ್ಕೋಸ್ಕರ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಯಾವತ್ತೋ ಇದಕ್ಕೆ ನಿನ್ನ ಬಲಿ ಕೊಟ್ಬಿಡ್ತಿದ್ದೆ. ಹೊರಟೋಗಿಲ್ಲಿಂದ. ಹೋಗ್ತೀನಿ, ಇನ್ಯಾವತ್ತೂ ನಿನ್ನ ಹತ್ರ ಬರೋದಿಲ್ಲ. ಆದ್ರೆ ಒಂದು ಮಾತು ಮಾತ್ರ ನೀನ್ ಜ್ಞಾಪಕ ಇಟ್ಕೋ, ಒಂದಲ್ಲ ಒಂದಿನ ನೀನೇ ನನ್ನ ಹತ್ರ ಬರ್ತೀಯ. ಆಗ ನಿನಗೆ ಗೊತ್ತಾಗುತ್ತೆ ಜೀವನದಲ್ಲಿ ದುಡ್ಡಿನ ದರ್ಪ ಹೆಚ್ಚೋ, ಪ್ರೀತಿ ವಿಶ್ವಾಸ ಹೆಚ್ಚೋ ಅಂತ. ಕುಟ್ಟಿಸ್ಬಿಟ್ಟಲ್ಲಪ್ಪ ಭಾವ. ನಿನ್ನ ಹತ್ರ ದುಡ್ಡಿದೆ ಅಂತ ಹೇಳಿ ಈ ನನ್ ಮಕ್ಳು ನಿನ್ನ ಎದುರು ಕೈ ಕಟ್ಕೊಂಡು ನಿಂತ್ಕೋತಾರೆ. ನಿನ್ನ ಹತ್ರ ದುಡ್ಡು ಇಲ್ದೇ ಇದ್ರೆ ನೀನೇ ಇವ್ರ ಹತ್ರ ಕೈ ಕಟ್ಕೊಂಡು ನಿಂತ್ಕೋಬೇಕಾಗಿತ್ತು. ಅಲ್ಲ ಭಾವ, ಉಂಟಾದ್ರೂ ಎಷ್ಟು ಕೊಬ್ಬು ಅಂತೀನಿ ಅವನಿಗೆ. ನಿನಗೆ ಎದುರುತ್ತರ ಕೊಡ್ತಾನಲ್ಲ ಭಾವ. ಸೀನಾ, ನಿನಗೆ ಎಷ್ಟು ಸಲ ಹೇಳಿದೀನಿ ಬೇರೆಯವ್ರ ವಿಷಯದಲ್ಲಿ ಮೂಗ್ ತೂರಿಸ್ಬೇಡ ಅಂತ. ನಿನ್ ಕೆಲಸ ಏನಿದೆ ಅಷ್ಟು ಮಾಡು. ಮಿಲ್ನಲ್ಲಿ ಕೆಲಸ ಹೇಗೆ ನಡೀತಾ ಇದೆ? ಮಿಲ್ಲಿನ ಕೆಲಸನ ಭಾವ ಠಾಕು ಟೀಕಾಗಿ ನಡೀತಾ ಇದೆ. ಭೀಮನಿಗೆ ಭತ್ತದ ಲೆಕ್ಕ ಹೇಳಿದಿನಿ, ಆಂಜನೇಯನಿಗೆ ಅಕ್ಕಿ ಲೆಕ್ಕ ಹೇಳಿದಿನಿ, ತ್ಯಾಮನಿಗೆ ತೋಟದ ಲೆಕ್ಕ ಹೇಳಿದಿನಿ, ಗೋವಿಂದನಿಗೆ ಗೊಬ್ಬರ ಗಿಬ್ಬರ ತಂದಾಕೊಂಡು ಹೇಳಿದಿನಿ. ಎಲ್ಲಾ ಕೆಲಸನೂ ಅವರೇ ಮಾಡ್ತಾ ಇದ್ರೆ ನೀನೇನ್ ಮಾಡ್ತಿದ್ಯಾ? ನೀವು ಚೆಕ್ ಕೊಟ್ರೆ ಬಟವಾಡೆ ಮಾಡ್ತೀನಿ. For more updates, like, comment, subscribe to our channel.